ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಜೀವಿತ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ವರಲಕ್ಷ್ಮಿ ದೇವಿಗೆ ಸೀರೆನ ಹೇಗೆ ಉಡಿಸ್ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ಬಿಗಿನರ್ಸ್ಗೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಸ್ಟು ನಾನು ನನ್ನ ಹತ್ರ ಇದ್ದಂಥ ಒಂದು ಸೀರೆನ ತೊಗೊಂಡಿದ್ದೀನಿ. ಅದು ಬಂದು ಪಿಂಕ್ ಆ್ಯಂಡ್ ಯೆಲ್ಲೋ ಕಾಂಟ್ರಾಸ್ಟ್ ಆಗಿದೆ. ನಾವು ಮಾಮೂಲಿ ಸೀರೆ ಉಡಬೇಕಾದ್ರೆ ಪಿಂಕ್ ಬಂದು ನಮಗೆ ಸೆರಗು ಬರುತ್ತೆ, ಯೆಲ್ಲೋ ಬಂದು ಮಾಮೂಲಿ ಸ್ಯಾರಿ ಬರುತ್ತೆ. ಆದರೆ ಇಲ್ಲಿ ನಾನು ದೇವ್ರಿಗೆ ಉಡಿಸ್ಬೇಕಾದ್ರೆ ಅದನ್ನು ಆಪೋಸಿಟ್ ಮಾಡ್ತಿದ್ದೀನಿ. ನಮ್ಮ ಸ್ಯಾರಿ ಒಳಪದ್ರ ಏನಿರುತ್ತೆ ಅದನ್ನು ನಾನು ಸೆರಗಿಗೆ ಯೂಸ್ ಮಾಡ್ತಿದ್ದೀನಿ. ಪಿಂಕ್ ಕಾಂಟ್ರಾಸ್ಟಾಗಿ ಏನು ಬಂದಿರುತ್ತಲ್ಲ ಅದನ್ನು ನಾನು ಸೀರೆಗೆ ನೆರಿಗೆ ಇಕ್ಬಿಟ್ಟು ದೇವ್ರಿಗೆ ಉಡಿಸ್ತಿದ್ದೀನಿ. ಇವಾಗ ನಮ್ಮ ಸ್ಯಾರಿನ ಒಳಪದ್ರ ಏನಿರುತ್ತೆ ಅದನ್ನು ನೆರಿಗೆ ಇಕ್ಕೊಂಡು ನಾನು ಸೆರಗು ಮಾಡ್ಕೊತಿದ್ದೀನಿ. ಈ ಒಂದು ಸೆರಗನ್ನ ನಾನು ಒಂದು 2 ಮೊಳ ಆಗೋಷ್ಟು ಇಕ್ಕೊಂಡು ಇಟ್ಟಿರ್ತೀವಲ್ಲ ಅದನ್ನು ನೀಟಿಗೆ ಪಿನ್ನಿಂದ ಅಥವಾ ಗುಂಡು ಪಿನ್ನು ಅಥವಾ ಬಟ್ಟೆ ಕ್ಲಿಬ್ಬು ಅಥವಾ ಸೇಫ್ಟಿ ಪಿನ್ನಿಂದ ಅದನ್ನು ನೀಟಿಗೆ ಸೆಕ್ಯೂರ್ ಮಾಡ್ಕೊಬೇಕು. ನೆರಿಗೆ ಎಲ್ಲ ಅಲ್ಲಾಡದೆ ಇರೋ ಥರ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಅದನ್ನು ಒಂದು 2 ಮೊಳ ಆಗೋಷ್ಟೊತ್ತು ನೆರಿಗೆ ಇಕ್ಕೊಂಡಿದ್ದೀನಿ. ಇವಾಗ ಕಾಂಟ್ರಾಸ್ಟಾಗಿ ಪಿಂಕ್ ಬಂದಿದೆ ಅಲ್ವಾ, ಅದನ್ನು ನೀಟಿಗೆ ಸ್ಯಾರಿ ಫುಲ್ಲು ನೆರಿಗೆ ಸೆರಗು ಎಷ್ಟಿದೆಯೋ ಅಲ್ಲಿ ತನಕ ನಾನು ಕುಂಚಿಟ್ಕೊತಿದ್ದೀನಿ, ಅದನ್ನು ನೆರಿಗೆ ಇಡ್ತಿದ್ದೀನಿ. ಅದನ್ನು ಸ್ಯಾರಿ ಫುಲ್ಲು ನೀಟಿಗೆ ನೆರಿಗೆ ಇಕ್ಕಿದ್ಮೇಲೆ ಅದನ್ನು ಅಷ್ಟೇ ಸೇಫ್ಟಿ ಪಿನ್ನು ಅಥವಾ ಕ್ಲಿಪ್ ಯೂಸ್ ಮಾಡಿ ನೆರಿಗೆ ಅಲ್ಲಾಡದೆ ಇರೋ ಥರ ಅದನ್ನು ನೀಟಿಗೆ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಇದು ಟೋಟಲಾಗಿ ನನಗೆ ಒಂದು 16 ನೆರಿಗೆ ಬಂದಿದೆ. ಇದನ್ನು ನಾವು ಡಬಲ್ ಮಾಡಿದಾಗ ಅದು ಟೋಟಲು 32 ನೆರಿಗೆ ಆಗುತ್ತೆ. ಆವಾಗ ನಮಗೆ ನೆರಿಗೆ ತುಂಬ ಕಾಣಿಸುತ್ತೆ. ನೋಡಿ, ಇವಾಗ ನಂದು ನೆರಿಗೆ ಕಂಪ್ಲೀಟ್ ಆಗಿದೆ. ಅದು ನೀಟಿಗೆ ಅಲ್ಲಾಡದೆ ಇರೋ ಥರ ಒಂದು ಸೇಫ್ಟಿ ಪಿನ್ ನೆರಿಗೆನೆಲ್ಲ ನೀಟಿಗೆ ಜೋಡಿಸ್ಬಿಟ್ಟು ಸೇಫ್ಟಿ ಪಿನ್ನಿಂದ ನಾನು ಸೆಕ್ಯೂರ್ ಮಾಡ್ತಿದ್ದೀನಿ. ನಿಮಗೆ ಕ್ಲಿಪ್ ಇದ್ದರೆ ಕ್ಲಿಪ್ಪಲ್ಲೂ ನೀವು ಸೆಕ್ಯೂರ್ ಮಾಡ್ಕೊಬೋದು. ಬಟ್ಟೆ ಕ್ಲಿಪ್ಪು ಟೈಟ್ಗಿದೆ ಅಂದರೆ ನೀವು ಅದರಲ್ಲೂ ಸೆಕ್ಯೂರ್ ಮಾಡ್ಕೊಬೋದು. ನೆರಿಗೆ ಅಲ್ಲಾಡದೆ ಇರೋ ಥರ ಅದನ್ನು ಟೈಟ್ಗೆ ಒಂದು ಪಿನ್ ಅಥವಾ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ಲು ಒಂದು 3 ಕಡೆ ಸೇಫ್ಟಿ ಪಿನ್ ಯೂಸ್ ಮಾಡಿ ನಾನು 3 ಕಡೆಯೂ ಅದನ್ನು ನೀಟಿಗೆ ಸೆಕ್ಯೂರ್ ಮಾಡ್ಕೊತಿದ್ದೀನಿ, ನೆರಿಗೆ ಅಲ್ಲಾಡದೆ ಇರೋ ಥರ. ಮೇಲಿನ ಪೋರ್ಷನ್ ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಕೆಳಗಡೆ ಪೋರ್ಷನ್ಗೂ ನೀಟಿಗೆ ನೆರಿಗೆ ಎಲ್ಲ ಜೋಡಿಸ್ಬಿಟ್ಟು ಅದಕ್ಕೂ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಿದ್ದೀನಿ. ನೋಡಿ, ಇವಾಗ ನಂದು ನೆರಿಗೆ ಕಂಪ್ಲೀಟ್ ಆಗಿದೆ. ನಾನು 3 ಕಡೆಯೂ ಸೇಫ್ಟಿ ಪಿನ್ ಹಾಕಿ ಅದನ್ನು ನೆರಿಗೆಗಳು ಅಲ್ಲಾಡ್ದಿರೋ ಥರ ಅದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಅದು ಸೀರೆ ಆಯಿತು. ಇದು ಬಂದು ಸೆರಗು ಪೋರ್ಷನ್ ಕಂಪ್ಲೀಟ್ ಆಯಿತು. 2 ಕಂಪ್ಲೀಟ್ ಆಗಿದೆ. ಇವಾಗ ನಾವು ಕಳಶನ ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಇವಾಗ ನಾವು ಈ ಚಂಬುಗೆ ನಾವೇನು ನೆರಿಗೆ ಇಟ್ಕೊಂಡಿರ್ತೀವಲ್ಲ ಸೀರೆ, ಆ ಸೀರೆನ ಫೋಲ್ಡ್ ಮಾಡಬೇಕು. ಅಂದರೆ 2 ನೆರಿಗೆ ಸಮ ಬರೋ ಥರ ಅದನ್ನು ನೋಡ್ಕೊಬೇಕು. ಸಮ ಬರೋ ಥರ ನೋಡಿ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ ನಂತರ ಒಂದು ದಾರದಿಂದ ಅದನ್ನು ಟೈಟಾಗಿ ಕಟ್ಟಬೇಕಾಗುತ್ತೆ. ನೋಡಿ, 2 ಸಮ ಬರೋ ಥರ ಮಾಡ್ಕೊಳ್ಳಿ. ಅದನ್ನು ಸಮ ಬರೋ ಥರ ಮಾಡಿಕೊಂಡು ಒಂದು ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಂಬಿಡಬೇಕು. ನೆರಿಗೆ ಅಲ್ಲಾಡ್ದಿರೋ ಥರ ಅದು ಕೆಳಗಡೆ ಜಾರ್ ಬೀಳದೆ ಇರಲಿ ಅಂತ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಆಮೇಲೆ ಒಂದು ದಾರ ತೊಗೊಂಡು ಅದನ್ನು ಟೈಟ್ಗೆ ಸೆಕ್ಯೂರ್ ಮಾಡ್ಕೊಳ್ಳಿ. ಎಲ್ಲ ನೆರಿಗೆನೂ ಹಾಕ್ಬಿಟ್ಟು ಅದಕ್ಕೆ ಒಂದು ದಾರ ಕಟ್ಟಿ ಟೈಟ್ಗೆ ಕಟ್ಟಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ನಾವು ನೆರಿಗೆಗೆ ಪಿನ್ನು ಅಥವಾ ಕ್ಲಿಪ್ ಏನು ಹಾಕಿರ್ತೀರಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆನೆಲ್ಲ ನೀಟಿಗೆ ಜೋಡಿಸ್ಕೊಂಡು ಈ ಮಧ್ಯದಲ್ಲಿ ನಾವು ಫೋಲ್ಡ್ ಮಾಡಿರೋದ್ರಿಂದ ಒಂದು ಗ್ಯಾಪ್ ಬಂದಿರುತ್ತೆ. ಆ ಗ್ಯಾಪ್ಗೆ ಒಂದು ಎರಡು ಸೇರಿಸಿ ಒಂದು ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ ಯೂಸ್ ಮಾಡ್ಬೋದು. ಎರಡನ್ನೂ ಯೂಸ್ ಮಾಡಿ ಮಧ್ಯದಲ್ಲಿ ಗ್ಯಾಪ್ ಇಲ್ದಿರೋ ಥರ ಅದನ್ನು ಫಿಲ್ ಮಾಡಿಬಿಡಿ. ಫಿಲ್ ಮಾಡಿಬಿಟ್ಟು ನೆರಿಗೆನೆಲ್ಲ ನೀಟಿಗೆ ಜೋಡಿಸ್ಕೊಳ್ಳಿ. ನೋಡಿ, ಎಷ್ಟೊಂದು ನೆರಿಗೆ ಬಂದಿದೆ. ಸೀರೆನ ಡಬಲ್ ಮಾಡಿದಾಗ ನಮಗೆ 32 ನೆರಿಗೆ ಬಂದಿರುತ್ತೆ.
ನೀವು ಇನ್ನೂ ಚಿಕ್ಕದಾಗಿ ಬೇಕು ಅಂದ್ರೂ ನೆರಿಗೆ ಇಕ್ಕೊಬೋದು, ನಮ್ಗೆ ಜಾಸ್ತಿ ನೆರಿಗೆ ಬೇಕು ಅಂದ್ರೂ ಜಾಸ್ತಿ ಇಕ್ಕೊಬೋದು. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ದೇವ್ರಿಗೆ ಕೈ ಕಾಲನ್ನ ಯಾವ ಥರ ಜೋಡಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಮ್ಮದು ಸೆರಗು ಪೋರ್ಷನ್ ಏನಿರುತ್ತೆ ಆ ಸೆರಗು ಪೋರ್ಷನ್ನ ಮೇಲೆ ಒಂದು ಕಡ್ಡಿ ಕಟ್ಟಿದ್ದೀವಲ್ಲ, ಆ ಕಡ್ಡಿ ಮೇಲೆಯಿಂದ ತಗೊಂಡು ಹಿಂದುಗಡೆ ನಾವು ಟ್ವಿಸ್ಟ್ ಮಾಡಬೇಕಾಗುತ್ತೆ. ಸೀರೆನ ಟ್ವಿಸ್ಟ್ ಮಾಡಿಕೊಂಡು ನಾವು ಮುಂದಕ್ಕೆ ಹಾಕಿದಾಗೂ ಡಿಸೈನ್ ಬರಬೇಕು. ಆ ಥರ ಮಾಡಿಕೊಂಡು ಟ್ವಿಸ್ಟ್ ಮಾಡಿ ನಾವು ನೆರಿಗೆನ ಮುಂದಕ್ಕೆ ಹಾಕಬೇಕಾಗುತ್ತೆ. ಇಲ್ಲ ನಮಗೆ ಇಷ್ಟೇ ಸಾಕು ಅಂದ್ರೂ ಇಷ್ಟೇ ಬಿಡ್ಬೋದು. ಅವಾಗ ನಾವು ಇನ್ನೂ ನೆರಿಗೆ ಜಾಸ್ತಿ ಇಕ್ಕೊಬೋದು. ಪೋರ್ಷನ್ ಅನ್ನೋದನ್ನು 2 ಮೊಳ ಮಾಡಿರೋದನ್ನು 1 ಮೊಳ ಮಾಡಿಕೊಂಡ್ರೆ ಅಥವಾ 1.5 ಮಾಡಿದರೆ ಸಾಕಾಗುತ್ತೆ. ನಾನು ಇಲ್ಲಿ ಸೀರೆನ ಮತ್ತೆ ಅದೇನು ಬಾರ್ಡರ್ ಬಂದಿದೆಯಲ್ಲ ಅದನ್ನು ಮತ್ತೆ ಮುಂದಕ್ಕೆ ಹಾಕ್ತೀನಿ. ಅದರಿಂದ ನಾನು ಒಂದು 2 ಮೊಳ ಆಗೋಷ್ಟು ನೆರಿಗೆನ ಇಟ್ಕೊಂಡಿದ್ದೀನಿ ಸೆರಗು ಪೋರ್ಷನ್ಗೆ. ಅದನ್ನು ನೀಟಿಗೆ ಕುಂಚು ಏನಿರುತ್ತೆ ಅದನ್ನು ನೀಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಮುಂದೆಯಿಂದ ಸೆರಗು ಹಾಕ್ಕೊಂಡು ನೆಕ್ಸ್ಟ್ ಹಿಂದ್ಗಡೆ ಆ ಸೆರಗನ್ನ ಟ್ವಿಸ್ಟ್ ಮಾಡ್ಕೊಬೇಕು. ಟ್ವಿಸ್ಟ್ ಮಾಡಿಕೊಂಡು ಬಾರ್ಡ್ರು ಕರೆಕ್ಟಾಗಿ ಮುಂದಕ್ಕೆ ಬರೋ ಥರ ಅದನ್ನು ಹಿಂದ್ಗಡೆ ಟ್ವಿಸ್ಟ್ ಮಾಡಿ ನೆರಿಗೆನ ಮತ್ತೆ ಮುಂದಕ್ಕೆ ಹಾಕಿ ಅಲ್ಲೊಂದು ದಾರದಿಂದ ಅಥವಾ ಪಿನ್ದಿಂದ ಅದನ್ನು ಫಸ್ಟು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನಮ್ಮ ಹತ್ರ ಇರುವಂಥ ಡಾಬ್ ಆಗಿರ್ಬೋದು, ಬೇರೆ ಏನೇನಿರುತ್ತೆ ಅದರಿಂದ ಟೈಟಾಗಿ ಕಟ್ಕೊಂಡು ಸೆಕ್ಯೂರ್ ಮಾಡಿರೋದನ್ನು ನಾವು ಕ್ಲೋಸ್ ಮಾಡ್ಬೋದು. ಹಿಂದ್ಗಡೆ ಟ್ವಿಸ್ಟ್ ಏನು ಮಾಡಿರ್ತೀವಲ್ಲ ಅದಕ್ಕೆ ಅದು ಬಿದ್ದೋಗ್ದಿರ ಫಸ್ಟು ಒಂದು ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ಒಂದು ಡಾಬ್ ಅಥವಾ ದಾರದ ಸಹಾಯದಿಂದ ಅದನ್ನು ಕಟ್ಬಿಡೋಣ. ಮತ್ತು ನಾವು ಸೆರಗಿಗೆ ಪಿನ್ ಹಾಕಿ ಸೇಫ್ ಮಾಡಿರ್ತೀವಲ್ಲ ನೆರಗೆ ಜಾರಬಾರ್ದು ಅಂತ, ಆವಾಗ ನಾವು ಈ ಸೆರಗು ಹಾಕಬೇಕಾದ್ರೆ ಪಿನ್ ಎಲ್ಲ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿದರೆ ನಮ್ಮ ನೆರಿಗೆ ಅದು ನೀಟಾಗಿ ಕಾಣಿಸೋದು. ಇವಾಗ ನಾವು ಹಿಂದ್ಗಡೆ ಸೆರಗನ್ನ ಏನು ಟ್ವಿಸ್ಟ್ ಮಾಡಿರ್ತೀವಲ್ಲ ಆ ಸೆರಗನ್ನು ಸೇರಿಸ್ಕೊಂಡು ನಾವು ದಾರ ಕಟ್ಟಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ದೇವರಿಗೆ ಸೀರೆನ ಹೇಗೆ ಉಡಿಸ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಯಾರಿಗಾದ್ರೂ ಬೇಕು ಅಂದ್ರೂ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.